ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ಹೊಸ ತಿಂಗಳಿನ ಹೊಸ ದಿನದಲ್ಲಿ ನಿರೀಕ್ಷೆಯ ವಾಕ್ಯ ಈ ದೈನಿಕ ಧ್ಯಾನ ಕಾರ್ಯಕ್ರಮದಲ್ಲಿ ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಇದಾಗಲೇ 5 ತಿಂಗಳನ್ನು ಮುಗಿಸಿ ಈ ವರ್ಷದ ಮಧ್ಯಭಾಗಕ್ಕೆ ಬರುವಂತೆ ದೇವರು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. 5 ತಿಂಗಳು ನಮ್ಮನ್ನು ಅತಿಶಯವಾಗಿ ಅದ್ಭುತವಾಗಿ ಅನೇಕ ಉಪಕಾರಗಳನ್ನು ಮಾಡುತ್ತಾ ನಮ್ಮ ಕಷ್ಟಗಳ ಮಧ್ಯದಲ್ಲಿ ನಮ್ಮ ಸಂಗಡ ನಡೆದು ಕರ ಹಿಡಿದು ನಡೆಸಿದಂಥ ಯೇಸು ಕ್ರಿಸ್ತನಿಗೆ ನಾವು ಕೃತಜ್ಞತಾ ಸ್ತುತಿ ಮಾಡುತ್ತಾ ಈ ದಿನದಲ್ಲಿ ನಾವು ಪ್ರವೇಶಿಸೋಣ. ಈ ದಿನವೆಲ್ಲ ನಾವು ಸ್ತುತಿಸೋಣ, ಈ ವಾರವೆಲ್ಲ ಸ್ತುತಿಸೋಣ, ಈ ತಿಂಗಳೆಲ್ಲ ಸ್ತುತಿಸೋಣ, ಈ ವರ್ಷವೆಲ್ಲ ಸ್ತುತಿಸೋಣ. ನಮ್ಮ ಕಡೆ ಉಸಿರು ಇರುವ ತನಕ ದೇವರನ್ನು ಸ್ತುತಿಸುತ್ತಲೇ ಇರೋಣ. ಈ ದಿನಕ್ಕೆ ಅಥವಾ ಈ ವಾರಕ್ಕೆ, ಈ ತಿಂಗಳಿಗೆ ದೇವರು ಕೊಡುವಂಥ ಆ ನಿರೀಕ್ಷೆ ವಾಕ್ಯ ಯೆರೆಮೀಯ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯದ 11ನೇ ವಾಕ್ಯ. ದ ಬುಕ್ ಆಫ್ ಜೆರೆಮೀಯ ಚಾಪ್ಟರ್ 29 ವರ್ಸ್ 11. ನಾನು ನಿಮಗಾಗಿ ಇದನ್ನು ಓದಲು ನಾನು ಬಯಸ್ತೇನೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆಮೆನ್. ಎ ಬ್ಯೂಟಿಫುಲ್, ಎ ವಂಡರ್ಫುಲ್ ಪ್ರಾಮಿಸ್. ಐ ನೋ ದ ಪ್ಲಾನ್ಸ್ ಐ ಹ್ಯಾವ್ ಫಾರ್ ಯು, ಸೇಸ್ ದ ಲಾರ್ಡ್, ನಾಟ್ ಟು ಹಾರ್ಮ್ ಯು, ನಾಟ್ ಟು ಡೆಸ್ಟ್ರಾಯ್ ಯು, ಬಟ್ ಟು ಗಿವ್ ಯು ಎ ಫ್ಯೂಚರ್ ಅಂಡ್ ಅ ಹೋಪ್. ಈ ದಿನ ದೇವರು ನಮಗೆ ಕೊಡುವಂಥ ಒಂದು ಅದ್ಭುತವಾದಂಥ ವಾಗ್ದಾನ ಏನಂತ ನೋಡುವಾಗ, ದೇವರು ನಮಗೆ ಉದ್ದೇಶಗಳನ್ನು, ಯೋಜನೆಗಳನ್ನು ಆತನು ಇಟ್ಟಿದ್ದಾನೆ. ಆಮೇಲೆ ಅದನ್ನೇ ಈ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಂಥ ಆಲೋಚನೆಗಳನ್ನು ನಾನು ಬಲ್ಲನು. ಐ ಹ್ಯಾವ್ ಪ್ಲಾನ್ಸ್ ಫಾರ್ ಯು. ಸಹೋದರ ಸಹೋದರಿಯೇ, ನಿಮ್ಮ ಅಪ್ಪ ಅಮ್ಮ ನಿನಗೆ ಮಾಡುವಂಥ ಪ್ಲ್ಯಾನ್ಗಳಲ್ಲ, ನಿನ್ನ ಕಂಪನಿಯಲ್ಲಿ ನಿನ್ನ ಮ್ಯಾನೇಜರ್ಗಳು ನಿನ್ನ ಮೇಲೆ ಇಟ್ಟಿರುವಂಥ ಆಲೋಚನೆಗಳು, ಉದ್ದೇಶಗಳು, ಯೋಜನೆಗಳು ಅಲ್ಲ. ನಿನ್ನ ಸಭೆಯಲ್ಲಿ ನಿನ್ನ ಹಿರಿಯ ಸೇವಕರು, ಸಭಾಪಾಲಕರು ನಿನ್ನ ಮೇಲೆ ಇಟ್ಟಿರುವಂಥ ಆಲೋಚನೆಗಳು, ಯೋಜನೆಗಳು, ಉದ್ದೇಶಗಳು ಅಲ್ಲ. ಇದಕ್ಕಿಂತ ಮಿಗಿಲಾಗಿ ದೇವರು ನಮ್ಮ ವಿಷಯದಲ್ಲಿ ಆಲೋಚನೆಗಳಿಟ್ಟಿದ್ದಾನೆ. ದೇವರು ನಮ್ಮ ವಿಷಯದಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದಾನೆ, ಅನೇಕ ಉದ್ದೇಶಗಳಿಟ್ಟಿದ್ದಾನೆ, ಅನೇಕ ಪ್ಲಾನ್ಸ್ಗಳಿದೆ. ಈ ಒಂದು ಕಾರ್ಯ ಮನಸ್ಸಲ್ಲಿ ದೃಢವಾಗಿ ಇಟ್ಕೊಳ್ರಿ. ನನ್ನ ವಿಷಯವಾಗಿ ದೇವರು ಪ್ಲ್ಯಾನ್ ಮಾಡಿದ್ದಾನೆ. ಆಮೇಲೆ ಒಂದು ವೇಳೆ ನೀವು ನಿಮ್ಮ ವಿಷಯವಾಗಿ ಪ್ಲ್ಯಾನ್ ಮಾಡಿದರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿಗಳು ನಿಮ್ಮ ವಿಷಯವಾಗಿ ಪ್ಲ್ಯಾನ್ ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಗಂಡ, ನಿಮ್ಮ ಹೆಂಡತಿ ನಿಮ್ಮ ವಿಷಯವಾಗಿ ಪ್ಲ್ಯಾನ್ ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಒಂದು ವೇಳೆ ಹೆತ್ತವರಿಗೆ ವಿಷಯವಾಗಿ ಏನಾದರೂ ಒಂದು ವಯಸ್ಸಾದ ಕಾಲದಲ್ಲಿ ಆಲೋಚನೆಗಳು, ಯೋಜನೆಗಳು ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಸೇವೆಯ ವಿಷಯವಾಗಿ ಯಾರಾದರೂ ಆಲೋಚನೆಗಳನ್ನು, ಪ್ಲ್ಯಾನ್ಗಳನ್ನು, ಯೋಜನೆಗಳನ್ನು, ಉದ್ದೇಶಗಳನ್ನು ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ದಿನ ಪ್ರವಾದನೆಯಾಗಿ ಹೇಳ್ತಿದ್ದಾನೆ, ದೇವರು ನಿಮ್ಮ ವಿಷಯದಲ್ಲಿ ತನ್ನ ಆಲೋಚನೆಗಳಿಟ್ಟಿದ್ದಾನೆ, ತನ್ನ ಯೋಜನೆಗಳಿಟ್ಟಿದ್ದಾನೆ, ತನ್ನ ಚಿತ್ತವನ್ನಿಟ್ಟಿದ್ದಾನೆ, ತನ್ನ ಉದ್ದೇಶಗಳಿಟ್ಟಿದ್ದಾನೆ. ಅದು ನಿನ್ನೆ ಇವತ್ತು ಮಾಡುವಂಥ ಕಾರ್ಯಗಳಲ್ಲ. ಜಗತ್ತುತ್ಪತ್ತಿಗೆ ಮುಂಚಿತವಾಗಿಯೇ ಕರ್ತನು ನಿಮ್ಮ ವಿಷಯವಾಗಿ ಆತನು ಆಲೋಚನೆಗಳು ಮಾಡಿಟ್ಟಿದ್ದಾನೆ. ಆಲೋಚನೆಗಳು ಹೇಗಿದೆಯಂತೆ, ಅದು ನಾಶನಕ್ಕಾಗಿ ಅಲ್ಲ, ಅದು ಅಹಿತಕ್ಕಾಗಿ ಅಲ್ಲ, ಅದು ನಿನ್ನನ್ನು ಅಳಿಸುವುದಕ್ಕಾಗಿ ಅಲ್ಲ, ಅದು ನಿನ್ನನ್ನು ಸಾಯಿಸುವುದಕ್ಕಾಗಿ ಅಲ್ಲ, ಅದು ನಿನ್ನನ್ನು ಬೀಳಿಸುವುದಕ್ಕಾಗಲ್ಲ, ನಿನ್ನನ್ನು ಕೆಡವಿ ಹಾಕುವುದಕ್ಕಾಗಿ ಅಲ್ಲ, ನಿನ್ನನ್ನು ನಿರ್ಮಲ ಮಾಡುವುದಕ್ಕಾಗಲ್ಲ. ನಿನ್ನ ನಿರ್ಮಾಣಿಕನು ನಿನಗಿಟ್ಟಿರುವಂಥ ಆಲೋಚನೆಗಳು ನಿನ್ನನ್ನು ಮೇಲಕ್ಕೆತ್ತುವುದಕ್ಕಾಗಿ, ಹಿತದ ಆಲೋಚನೆಗಳು, ನಿನ್ನ ಭವಿಷ್ಯತ್ ಕಾಲದ ಆಲೋಚನೆಗಳು. ಗಾಡ್ ಹ್ಯಾಸ್ ಪ್ಲಾನ್ಸ್ ಫಾರ್ ಯುವರ್ ಫ್ಯೂಚರ್. ಗಾಡ್ ಹ್ಯಾಸ್ ಪ್ಲಾನ್ಸ್ ಫಾರ್ ಟುಮಾರೋ. ಆದ್ದರಿಂದ ಆಂಗ್ಲ ಭಾಷೆ ಒಂದು ಹಾಡು ಹಾಡ್ತೀವಲ್ವ, ಬಿಕಾಸ್ ಹಿ ಲೀವ್ಸ್ ಐ ಕ್ಯಾನ್ ಫೇಸ್ ಟುಮಾರೋ. ದೇವರು ಜೀವಂತವಾಗಿರುವುದರಿಂದ ನಾನು ನಾಳೆ ದಿನವನ್ನು ಸಂಧಿಸ್ತೇನೆ. ಕಾರಣ ನಾಳೆ ದಿನಕ್ಕೆ ನನಗೆ ಪ್ರವಾದನೆಗಳನ್ನು, ಆಲೋಚನೆಗಳನ್ನು, ತನ್ನ ಚಿತ್ತವನ್ನು, ತನ್ನ ಉದ್ದೇಶವನ್ನು, ತನ್ನ ಯೋಜನೆಗಳು ದೇವರು ಮಾಡಿಟ್ಟಿದ್ದಾನೆ. ಅದು ನಾಶನಕ್ಕಾಗಿ ಅಲ್ಲ, ಅದು ಅಹಿತಕ್ಕಾಗಿ ಅಲ್ಲ, ಅದನ್ನು ನನ್ನನ್ನು ಕೆಳಗೆ ಕೆಡವಿ ಬೀಳಿಸುವುದಕ್ಕಾಗಿ ಅಲ್ಲ, ನನ್ನನ್ನು ನಿರ್ಮೂಲ ಮಾಡುವುದಕ್ಕಾಗಲ್ಲ, ನನ್ನನ್ನು ಕಟ್ಟುವುದಕ್ಕಾಗಿ, ನನ್ನನ್ನು ಎಬ್ಬಿಸುವುದಕ್ಕಾಗಿ, ನನ್ನನ್ನು ಆಶೀರ್ವದಿಸುವುದಕ್ಕಾಗಿ, ನನ್ನನ್ನು ಬಲಪಡಿಸುವುದಕ್ಕಾಗಿ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ಆದ್ದರಿಂದ ದಯವಿಟ್ಟು ಸೋತು ಹೋಗಬೇಡ್ರಿ. ನನಗೆ ಯಾರೂ ಪ್ರವಾದನೆ ಹೇಳಿಲ್ಲ, ನನಗೇನು ಚಿತ್ತ ಇಲ್ಲದೆ ಇಲ್ವೋ ಗೊತ್ತಿಲ್ಲ. ದೇವರು ಹೇಳ್ತಿದ್ದಾನೆ ಯೆರೆಮೀಯ 29:11
ದೇವರು ನಿಮ್ಮ ವಿಷಯದಲ್ಲಿ ಆಲೋಚನೆ ಮಾಡಿ ಇಟ್ಟಿದ್ದಾನೆ. ಅದು ನಿನಗೆ ತಿಳಿಯದೇ ಇರ್ಬೋದು. ಈ ದಿನ ಆತನು ಮಾತಾಡ್ತಿದ್ದಾನೆ. ನಿನಗಾಗಿ ಸಿದ್ಧತೆ ಮಾಡಿದವನ ಕಣ್ಗಳು ಕಾಣಲಿಲ್ಲ, ಕಿವಿಗಳು ಕೇಳಿಸ್ಕೊಳ್ಳಿಲ್ಲ, ಯಾವ ಹೃದಯದಲ್ಲೂ ತೋರ್ಬರಲಿಲ್ಲ. ಮಹತ್ತಾದ ಕಾರ್ಯಗಳು ಮಾಡಿಟ್ಟಿದ್ದಾನೆ. ಕರೆದಾತನು ನಂಬಿಗಸ್ತನು. ಭಯಪಡಬೇಡ್ರಿ, ದೇವರು ನಿಮ್ಮ ಸಂಗಡ ಇದ್ದು ಅದ್ಭುತವಾಗಿ ನಡೆಸ್ತಾನೆ. ಆಮೇಲೆ ಗಾಡ್ ಹ್ಯಾಸ್ ಪ್ಲಾನ್ಸ್ ಫಾರ್ ಯು, ನಾಟ್ ಟು ಹಾರ್ಮ್ ಯು, ಡೆಸ್ಟ್ರಾಯ್ ಯು, ಬಟ್ ಟು ಗಿವ್ ಯು ಫ್ಯೂಚರ್ ಆ್ಯಂಡ್ ಅ ಹೋಪ್. ಈ ವಾಕ್ಯವನ್ನು ಪದೇ ಪದೇ ಧ್ಯಾನಿಸಿರಿ, ಓದ್ರಿ, ಕಂಠಪಾಠ ಮಾಡಿರಿ, ಅರಿಕೆ ಮಾಡಿರಿ, ಆರಾಧಿಸಿರಿ, ನಂಬ್ರಿ, ನಿರೀಕ್ಷಿಸಿರಿ, ದೇವರ ಮಹಿಮೆಯನ್ನು ಕಾಣುವಿರಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ದೇವರೇ ನಿನ್ನ ಹಸ್ತ ಈ ಜನರ ಮೇಲೆ ಇಳಿದು ಬರಲಿ ಸ್ವಾಮಿ. ಈ ಹೊಸ ತಿಂಗಳಿನ ಹೊಸ ದಿನದಲ್ಲಿ ಈ ವಾಕ್ಯವನ್ನು ಕೇಳುವಂಥ ಈ ಜನರ ಮೇಲೆ ನಿನ್ನ ಹಸ್ತ ಇಳಿದು ಬರಲಿ ಸ್ವಾಮಿ. ಇಡೀ ದಿನ ಇವರಿಗೆ ಆಶೀರ್ವಾದವಾಗಿರಲಿ, ಇಡೀ ತಿಂಗಳು ಇವರಿಗೆ ಆಶೀರ್ವಾದವಾಗಿರಲಿ. ಅದ್ಭುತವಾಗಿ ನೀನು ನಡೆಸು. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಡೋಂಟ್ ಲೂಸ್ ಯುವರ್ ಹೋಪ್, ಬಿಕಾಸ್ ಯು ಹ್ಯಾವ್ ಗಾಡ್ಸ್ ಪ್ಲಾನ್ that is from the throne of God, not to harm you or destroy you, but to give you a future and a hope. God bless you. Have a blessed day and blessed month. Amen.